ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಮಡಿಕೇರಿ ಕಡೆಗೆ ಪ್ಲ್ಯಾನ್ ಮಾಡಿರೋದ್ರಲ್ಲಿ ಮೊದಲನೇ ಲಾಸು ಟೈಮು. ಯಾಕಂದರೆ 2 ಅವರ್ಸ್ ಲೇಟ್ ಮಾಡಿ ಬಂದ ನಮ್ಮ ಕೀರ್ತಿ. ಮಡಿಕೇರಿ ಸಮೀಪ ಸುತ್ತ ಜಾಸ್ತಿ ಚಳಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಸಮೀಪದಲ್ಲಿರೋಂಥ ಕಾಫಿ ಟೀ ಅಂಗಡಿಗೆ ಕಾಫಿನ ಕುಡ್ಕೊಂಡು ನಮ್ಮ ನಡೆ ಮುಂದಿನ ಕಡೆಗೆ ಅಂದ್ಕೊಂಡು ಮತ್ತೆ ಅಲ್ಲಿಂದ ಕಾಲು ಕಿತ್ಕೊಂಡು ರೆಡಿ ಆಗ್ತೀವಿ. ಹಾಗೂ ಹೀಗೂ ಅಂದ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಗಾಡಿ ಸ್ಪೀಡಲ್ಲಿ ಹೋಗ್ತಾ ಇದ್ವಿ. ಏನೋ ಗೊತ್ತಿಲ್ಲ ಕಣ್ರಿ, ಮಡಿಕೇರಿ ಸಮೀಪ ಅಂದರೆ 5 ಕಿಲೋಮೀಟ್ರ್ ದೂರದಲ್ಲಿದ್ದಾಗ ನಮ್ಮ ಬೈಕ್ಗೆ ಮ್ಯಾಗ್ವಿಲ್ ಸ್ವಲ್ಪ ಬೆಂಡ್ ಆಗೇ ಬಿಡ್ತು. ಅಲ್ಲಿಂದ ಫ್ರೆಂಡ್ಗೆ ಕಾಲ್ ಮಾಡಿಕೊಂಡು ಇಬ್ಬರು ಆ ಬೈಕ್ನಲ್ಲಿ ಕೊಡೋ ಹಾಗಿಲ್ಲ, ಪಂಚರ್ ಆಗಿರೋದು ಬೈಕು. ಅದರಿಂದ ಫ್ರೆಂಡ್ನ ಕಾಲ್ ಮಾಡಿದ್ವಿ. ಅಲ್ಲಿಂದ ಬೇಗ ಫ್ರೆಂಡ್ ಬಂದು ನಮ್ಮನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹರಸಾಹಸ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಹಾಗೆ ಕಾಲ್ ಮಾಡಿರೋ ಫ್ರೆಂಡು ಎದುರುಗಡೆ ಬಂದು ಅವನ ಬೈಕ್ ಮೇಲ್ಗಡೆ ತ್ರಿಬಲ್ ರೈಡ್ ಮಾಡಿಕೊಂಡು ಮತ್ತೆ ನಮ್ಮ ನಡೆ ಮಡಿಕೇರಿ ಅಂದ್ಕೊಂಡು ನೈಟ್ ಹೊತ್ತಲ್ಲೇ ಫ್ರೆಂಡ್ ಸಿಕ್ಕ ಅವನ ಜೊತೆಗೆ ಬಂದ್ಬಿಟ್ವಿ. ಅಂದ ಹಾಗೆ ನಮ್ಮ ಪಿಕಪ್ ಮಾಡೋಕ್ಕೆ ಬಂದಿದ್ದಲ್ಲ ಫ್ರೆಂಡು, ಅವ್ರದ್ದೇನೆ ಇದು ಹೋಮ್ ಸ್ಟೇ, ಅಂದರೆ ನಮ್ಮ ಫ್ರೆಂಡ್ ಹೋಮ್ ಸ್ಟೇ. ಅದಕ್ಕೋಸ್ಕರನೇ ಬಂದಿದ್ವಿ. ಸಖತ್ತಾಗಿ ಟೈರ್ಡ್ ಆಗಿದ್ವಿ. ಚೆನ್ನಾಗಿ ನಿದ್ದೆ ಮಾಡಿಕೊಂಡು ನಾಳೆ ಪ್ಲೇಸ್ನ ನೋಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನ್ ವೆಜ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಹಾಗೆ 2 ಗಂಟೆ ಆಗಿತ್ತು, ಮಲಗಬೇಕು ಅಂದ್ಕೊಂಡು ಮಲಗಿಬಿಟ್ವಿ. ಮಾರ್ನಿಂಗ್ ಎದ್ದು 5 ಗಂಟೆಗೆ ಎದ್ದು ಯಾವುದೋ ವ್ಯೂ ತೋರಿಸ್ತಾನಂತ ಅಂದ್ಕೊಂಡು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡವನೆ. ಬೇಗ ಎದ್ದು ವ್ಯೂ ನೋಡೋಣ ಅಂದ್ಕೊಂಡ್ರೆ 12 ಗಂಟೆಗೆ ಎದ್ದು ಏನೋ ಭಾಷಣ ಮಾಡ್ತಾನೆ ಕೇಳಿ. ಅಷ್ಟೋ ಕಲೆ ಇದೆ ಸರ್. ಡಾಕ್ಟರ್ ರಾಜ್ಕುಮಾರ್ ಮಗ, ಅವ್ರ ಹತ್ರ ಕಾರು ಒಂದೇ, ಈ ವಿಲನ್ ಮಗ ಈಗ ಹೋಗ್ತಾನೆ ಹೊಡ್ಕೊಂಬ ಮೊದಲು. ಹಾಗೂ ಈಗ ಮಾಡಿಕೊಂಡು ರೆಡಿ ಆಗಿದ್ವಿ. ನಮ್ಮ ನಡೆ ತಲ್ಲ ಕಾವೇರಿ ಕಡೆಗೆ. ಮುಂಚೆ ಮುನ್ನೋಳ ಆಮೇಲೆ ಇದು ಹೋಮ್ ಸ್ಟೇ ಅಲ್ಲ, ನೋಡ್ಕೊಳ್ಳಿ ಹಂಗೆ. ರೈಟ್, ಈಗ ನಾವು ನಡೆ ಎಲ್ಲಿಗೆ? ತಲಕಾವೇರಿ ಕಡೆ. ತಲಕಾವೇರಿ ಅಂದರೆ ಕಲ್ಕಾಡಲ್ವಾ? ಸ್ಥಳಕ್ಕೆ ಹೋಗ್ತಾರೆ. ಬನ್ನಿ. ಜಾಲಿ ಜಾಲಿ ಜಾಲಿ. ನಿಮ್ದು ಕೊಟ್ಟಿದ್ದು ನೋಡಿ ಸರ್, ನಿಮ್ದು ಫೋಕಸ್ ಮಾಡಿದ್ವಿ. ಹಾಂ, ಹ್ಯಾಂಡ್ಸಮ್. He said one day you'll leave this world behind, so live a life you will remember. My father told me when I was just a child, these are the nights that never die. My father told me. ಅಂದ್ಕೊಂಡಂಗೆ ಬೈಕ್ ಮೇಲ್ಗಡೆ ಆ ಕಡೆ ಈ ಕಡೆ ವೆದರ್ ಸಖತ್ತಾಗಿತ್ತು ಅಂದ್ಕೊಂಡು ಸಿಂಪಲಾಗಿ ಸಾಂಗು ಮೊಬೈಲಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದು ಸಂತೋಷ ಕಣ್ರಿ. No more shortcuts. New life, new beginning. ಹಾಗೆ ಖುಷಿಯಿಂದಾನೆ ಚೆನ್ನಾಗಿ ರೈಡ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ನಮ್ಮ ನಡೆ ತಲಾ ಕಾವೇರಿ ಕಡೆಗೆ ಅಂದ್ಕೊಂಡು ಖುಷಿಯಿಂದಾನೆ ಹೊರಟಿದ್ವಿ.
ಹಾಗೆ ಮೂಡ್ ಸ್ವಿಂಗ್ ಆಗಿ ನಮ್ಮ ಕೀರ್ತಿ ಬಾಬ್ ಮರ್ಲಿ ಅವರ ಸಾಂಗು ಗಾಂಜಾ ಗಾಂಜಾ ಅಂತ ಹಾಡಬಿಟ್ಟ. ಅಂತೂ ಇಂತೂ ಬಂದೇ ಬಿಟ್ವಿ ನಮ್ಮ ತಲಕಾವೇರಿಗೆ. ಚಾಲಿ ಎದಕ್ಕೆ ಬಂದಿದ್ದೀವಿ? ಅದೇನ್ ಮಾಡಕ್ ರೂಮಲ್ಲಿ ಮನೆ ಕೊಡಕ್ ಬಂದಿದ್ದೀವಿ. ಮೆಸೇಜ್ ಹಾಕೊಂಡು ಬೆಳಗ್ಗೆ ಅಂತೂ ಇಂತೂ ಫೈನಲಿ ಹೌದು. ನಮ್ಮ ಕಾವೇರಿ ನದಿಯ ಉಗಮ ಸ್ಥಳ ಅಂತ ಪಾಪ ಇವರು ಎಲ್ಲೂ ಪಾಪ ಇವ್ರು ಎಲ್ಲಿಂದ ಬಂದಿದ್ದಾರೆ? ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ ನಮ್ಮ ತಲಕಾವೇರಿ ನೋಡಕ್ಕೆ. ಅವನು HD ಕೋಟೆ, ಮೈಸೂರು HD ಕೋಟೆ ಅಂತ ಬಂದಿದ್ದಾನೆ. ಆಲ್ಮೋಸ್ಟ್ ಎಲ್ಲರೂ ನಾವಿಲ್ಲಿ ಲೋಕಲ್ 4 ದಿಕ್ಕಿನವರು. ಆದ್ರೂ ನಮ್ಮ ಕಾವೇರಿ ನದಿಯ ಉಗಮ ಸ್ಥಳ ಅಂತ ಕಾವೇರಿಗೆ ಫೈನಲಿ ಇದ್ದೀರಿ. ನಮ್ಮ ಕಾವೇರಿಗೆ ನಮ್ಮ ಸಾಂಗು ಅನ್ಕೊಂಡು ಚೆನ್ನಾಗಿರೋ ಸಾಂಗ್ ಆಗ್ಬಿಟ್ಟೆ. ಕನ್ನಡನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ನಮ್ಮ ಕಾವೇರಿ ಉಗಮ ಸ್ಥಳದಿಂದ ಕರೆಕ್ಟಾಗಿ 324 ಕಿಲೋಮೀಟರ್ ಹೊರಗೆ ಹರಡಿಕೊಂಡಿದೆ ನಮ್ಮ ಕಾವೇರಿ ನದಿ. 3 ರಾಜ್ಯಗಳಿಗೆ ಕರ್ನಾಟಕ, ಕೇರಳ, ತಮಿಳುನಾಡು ಜೀವನಾಡಿ ನಮ್ಮ ಕಾವೇರಿ. ಹೀಗೆ ದಕ್ಷಿಣ ಗಂಗೆ ಅಂತ ಕೂಡ ಕರೀತಾರೆ ನಮ್ಮ ಕಾವೇರಿ ನದಿ ಅಂದ್ಕೊಂಡು ಮಾತುಕತೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ವಿ. हैरान हूँ कि कुछ भी न मांगू कभी मैं, जो तुम मेरे. ಚೆನ್ನಾಗಿರೋ ಸೀನ್ ಸಿಕ್ಕಿತ್ತು, ಚೆನ್ನಾಗಿರೋ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಅಂಥರಲ್ಲಿ ನಮ್ಮ ಕೀರ್ತಿ ಕರೆದ್ಬಿಟ್ಟ, ನಡೀರಿ ಸರ್ ಹೋಗೋಣ ಬೇರೆ ಕಡೆಗೆ ಮತ್ತೆ ಅಂದ್ಕೊಂಡು.
ಹಾಗೆ ತಲಕಾವೇರಿನ ನೋಡಿಕೊಂಡು ಮತ್ತೆ ನಮ್ಮ ನಡೆ ಮುಂದಿನ ಕಡೆ ಅಂದ್ಕೊಂಡು ಮತ್ತೆ ಮಡಿಕೇರಿಗೆ ಬಂದು ಅಲ್ಲಿಂದ ಊಟ ಮಾಡಿಕೊಂಡು ಪಾರ್ಟ್ 2 ವೀಡಿಯೋಗೆ ತಯಾರಾಗಿಬಿಟ್ಟಿದ್ವಿ.